ಮೈಸೂರು ದಸರಾ ಆಚರಣೆಗೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ದಸರಾ ಸಿದ್ಧತೆ ಕುರಿತು ಇವತ್ತು ಪೂರ್ವಭಾವಿ ಸಭೆಯನ್ನು ಕೂಡ ಸಿಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿನ ಸಭೆ ಮಾಡಿದೆ. ಇವತ್ತು ಅವರ ಒಂದು ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೆದಿದೆ. ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ಮಹತ್ವದ ಸಭೆ ಇತ್ತು. ಮಧ್ಯಾಹ್ನ 3 ಗಂಟೆಗೆ ಮಹತ್ವದ ಮೀಟಿಂಗ್ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಸರಾ ಹೇಗೆ ಮಾಡಬೇಕು, ದಸರಾ ಅನೇಕ ಸಂದರ್ಭಗಳಲ್ಲಿ ಅದರದ್ದು ಬೇಕಾದಷ್ಟು ಆ ಸಿದ್ಧತೆಗಳಲ್ಲಿ ಲೋಪ ಇರುತ್ತೆ. ಸಿದ್ಧತೆ, ಆ ಪಾಸ್ಗಳು, ಅದರಲ್ಲಿ ಹೇಗೆ ಅಂದರೆ ಪಾಸ್ಗಳಲ್ಲಿ ಒಬ್ಬರು ಯಾರಿಗೋ ಅಫಿಷಿಯಲಾಗಿ ಒಂದು ಪಾಸ್ ವಿತರಣೆ ಮಾಡೋಕ್ಕೆ ಹೇಳಿರ್ತಾರೆ. ಅನೇಕರ ಪ್ರಿಂಟ್ ಮಾಡಿಸಿ ಕೂಡ ಒಳಗಡೆ ಬಿಟ್ಬಿಡ್ತಾರೆ. ಅಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ, ಒಳಗಡೆ ಲಾಕ್ ಆಗಿಬಿಟ್ರೆ ಆಚೆ ಬರೋಕ್ಕಾಗೋದೇ ಇಲ್ಲ. ಅದು ಆ ಥರ ಸನ್ನಿವೇಶ ಬೇಕಾದಷ್ಟಿದೆ. ಅಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು ಭಾಗದ ಶಾಸಕ ಸಂಸದರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಏನಾಗ್ಬಿಡುತ್ತೆ, ಈ ಶಾಸಕರ ಕಡೆನೋ ಸಂಸದರ ಕಡೆನೋ ಅವರ ಪರಿಚಿತರ ಕಡೆನೋ ನಮಗೆ ಪಾಸ್ ಕೊಡಿ ಅಂತ ಕೇಳಿಬಿಡ್ತಾರಲ್ಲ, ಆಗ ಅಲ್ಲಿ ಎಷ್ಟು ಸ್ಥಳಾವಕಾಶ ಇರುತ್ತೋ ಅದನ್ನು ಮೀರಿಯೂ ಈಗ ಅವರ ಮತದಾರರನ್ನು ಅವ್ರ ಕಡೆ ಜನಕ್ಕೆ ಇಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ, ಅದನ್ನು ಮೀರಿಯೂ ವಿತರಣೆಗಳು ನಡೆದು ಹೋಗ್ಬಿಡ್ತವೆ. ಅವರೆಲ್ಲ ಅಲ್ಲಿಗೆ ಬರ್ತಾರೆ. ಬಂದಾಗ ನೋಡಿದ್ರೆ ನಿಮ್ಗೆ ಎಂತೆಂಥ ವ್ಯವಸ್ಥೆಗಳು ಅಲ್ಲಿರಲ್ಲ. ಆಚೆ ರಸ್ತೆಗಳಲ್ಲಿ ನೋಡ್ಕೊಳ್ಳೋದು ಬೇರೆ ದಸರಾವನ್ನು. ನೀವು ಅರಮನೆ ಮುಂಭಾಗದಲ್ಲಿ ಮೊದಲು ಪೂಜೆಯಾಗಿ ಅಲ್ಲಿಂದ ಹೊರಡುತ್ತಲ್ಲ ಅಂಬಾರಿ ಹೊತ್ಕೊಂಡು ಆನೆ, ಅಲ್ಲಿನ ಸ್ಥಳಾವಕಾಶಗಳು, ಅಲ್ಲಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಅದು ಅಕಸ್ಮಾತ್ ಆ ಜನಗಳಿಗೆ ಏನಂದರೆ ನಿಮಗೆ 11 ಗಂಟೆ 10:30 ಬರೀ ಹೇಳಿಬಿಡ್ತಾರೆ ಅಲ್ಲಿಗೆ, ಅವಾಗ ನೀವು ಒಳಗಡೆ ಹೋಗ್ಬೇಕು ಅಲ್ಲಿಗೆ ಅಂತ. 10:30ಗೆ ನಾವು ಅಲ್ಲಿ ಇದ್ಬಿಡಿ, 11 ಗಂಟೆ ಒಳಗಡೆ ಹೋಗ್ಬಿಡಿ ನೀವು. ಇದು ಈ ಮೆರವಣಿಗೆ ಹೊರಡೋದು ಎಷ್ಟೊತ್ತಿಗಾಗುತ್ತೆ ಅಂದರೆ 2:30, 2:45 ಅಥವಾ 3 ಗಂಟೆ 3:30 ಆ ಶುಭ ಲಗ್ನ ನೋಡ್ಕೊಂಡು ಹೋಗುತ್ತೆ. ಸಾಯಂಕಾಲ 6-6:30ಗೆ ಬನ್ನಿ ಮಂಟಪದಲ್ಲಿ ಅದು ಎಂಡಾಗುತ್ತಲ್ಲ. ಈ 10ರಿಂದ ಈ 3 ಗಂಟೆ ಅವಧಿ ಇದೆಯಲ್ಲ, ಅಲ್ಲಿ ಜನಕ್ಕೆ ಶೌಚಾಲಯ ವ್ಯವಸ್ಥೆ ಆಗಲಿ ಅಥವಾ ಒಂದು ಆಹಾರದ ವ್ಯವಸ್ಥೆ ಆಗಲಿ, ಮಕ್ಕಳು ಬಂದಿರ್ತಾರೆ, ವಯಸ್ಸಾದವರು ಬಂದಿರ್ತಾರೆ, ಬಹಳ ಸಮಸ್ಯೆ ಆಗ್ತವೆ. ಸೊ ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಇಂಥ ವಿಚಾರಗಳ ಕಡೆಗೆ ಗಮನ ಹರಿಸಲಿ. ಸುಮ್ಮನೆ ದೊಂಬಿ ಮಾಡ್ಕೊಳ್ಳೋದು ಬೇಡ. ಎಷ್ಟು ಜನಕ್ಕೆ ಪಾಸ್ ಕೊಡ್ತಾರೋ ಅಷ್ಟು ಜನ ಅಲ್ಲಿ ಬಂದರೆ ಸಾಕು. ಆ ಸೀಟುಗಳು, ಆ ಪಾಸ್, ಆ ವ್ಯವಸ್ಥೆ, ಅವ್ರಿಗೊಂದು ಶೌಚಾಲಯ, ಅಲ್ಲೊಂದು ಸಣ್ಣ ಪುಟ್ಟ ಆಹಾರದ ವ್ಯವಸ್ಥೆಗಳು, ನೀರಿನ ವ್ಯವಸ್ಥೆ, ಇದನ್ನು ಸರಿಯಾಗಿ ಮಾಡಬೇಕು. ಮತ್ತು ಅಲ್ಲಿ ಡಿಸ್ಕ್ರಿಮಿನೇಷನ್ ಬೇಡ. ಯಾರೋ VIP-ಗಳಿದ್ದಾರೆ, ಅವ್ರಿಗೆ ಮಾತ್ರ ನಾವು ಒಂದು ಶಾಮಿಯಾನ ಹಾಕ್ತೀವಿ, ಬೇರೆಯವರೆಲ್ಲ ಹಾಗೆ ಕೂತಿರಲಿ. 3-4 ಗಂಟೆಗಳ ಕಾಲ ಬಿಸಿಲು ಡಿಹೈಡ್ರೇಟ್ ಆಗಿಬಿಡ್ತಾರೆ, ತಲೆ ಸುತ್ತು ಬೀಳ್ತಾ ಇರ್ತಾರೆ. ಇನ್ನು ಕೆಲವರಿಗೆ ಕಾಣಿಸಲ್ಲ. ನಮಗೇನಾಗುತ್ತೆ, ದಸರಾದಲ್ಲಿ ಹೀಗಿಟ್ಟಿರ್ತಾರಲ್ಲ ಚೇರ್ಗಳು, ದೂರದಲ್ಲಿ ಅಲ್ಲಿ ಎಲ್ಲೋ ಆನೆ ಬರ್ತಾ ಇರುತ್ತೆ. ಅಲ್ಲಿ ಅನೇಕರು ಕಾಣಿಸ್ತಾ ಏನು ಮಾಡಿಬಿಡ್ತಾರೆ, ಚೇರ್ಗಳನ್ನ ಒಂದ್ರ ಮೇಲೆ ಹಾಕ್ಕೊಂಡು ಅಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಅಲ್ಲಿ ಅವಾಗ ಏನಾಗ್ಬಿಡುತ್ತೆ, ನಿಮಗೆ ಹಿಂದೆ ಇರೋರಿಗೆ ಆ ವ್ಯೂ ಕಾಣಲ್ಲ, ಎಲ್ಲರೂ ಚೇರ್ ಹಾಕೊಳ್ಳೋಕೆ ಶುರು ಮಾಡ್ತಾರೆ, ಬೇರೆ ದಾರಿನೇ ಇರಲ್ಲ ಅಲ್ಲಿ. ಆವಾಗ ಈ ಅವಾಂತರಗಳು ತಪ್ಪಿಸ್ಬೇಕು. ಈ ಬಾರಿ ಆದರೂ ಡಿ ಕೆ ಶಿವಕುಮಾರ್ ಅವರು ಈ ಕಡೆ ಗಮನ ಹರಿಸ್ತಾರೆ ಅಂತ ಅಂದುಕೊಂಡಿದ್ದೀವಿ ನಾವು. ಅದ್ಧೂರಿ ಆಚರಣೆಗೆ ಬ್ರೇಕ್ ಇದೆ. ಈ ಬಾರಿ ರಾಜ್ಯದಲ್ಲಿ ಬರದ ವಾತಾವರಣ ನಿರ್ಮಾಣವಾಗಿಬಿಟ್ಟಿದೆ. ಹಾಗಾಗಿ ಅದ್ಧೂರಿ ಆಚರಣೆ ಬೇಡ ಅಂತ ಹೇಳಿ ಒಂದು ಬ್ರೇಕ್ ಹಾಕಬಹುದು. ಸರಳವಾಗಿ ಆಚರಣೆ ಮಾಡುವ ಬಗ್ಗೆ ನಿರ್ಧಾರ ಮಾಡಲಾಗ್ತಾ ಇದೆ. ದಸರಾ ಮಹೋತ್ಸವದ ದಿನಾಂಕ ಅಂತಿಮಗೊಳಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ. ದಸರಾದಲ್ಲಿ ನೀವು ಏನಾದರೂ ಸರಳ ಅನ್ನಿ, ಏನಾದರೂ ವಿರಳ ಅನ್ನಿ, ಏನಾದರೂ ವಿಜೃಂಭಣೆ ಅನ್ನಿ, ಏನು ಬೇಕಾದ್ರೂ ಕರ್ಕೊಳ್ಳಿ ನೀವು. ದಸರಾದಲ್ಲಿ ಆನೆ ಮೇಲೆ ಅಂಬಾರಿ ಕೂತ್ಕೊಂಡು ಅಂಬಾರಿ ಒಳಗಡೆ ತಾಯಿ ಚಾಮುಂಡೇಶ್ವರಿ ಇದ್ದರೆ ಸಾಕು. ಅದೇ ವೈಭವ, ಅದೇ ವೈಭೋಗ, ಅದೇ ವಿಜೃಂಭಣೆ ಎಲ್ಲವೂ ಕೂಡ ಇಷ್ಟೇ. ಈ ಅಂಬಾರಿ ಒಳಗಡೆ ಚಾಮುಂಡಿ ತಾಯಿ ಇಷ್ಟಿದ್ದು ಬಿಟ್ರೆ ಇನ್ನೇನೂ ಬೇಡ ಜನಗಳಿಗೆ. ಅದೇ ಇದ್ದರೆ ಈ ವೈಭವ ಹೇಳ್ತಾರಲ್ಲ, ಕೆಲವರು ಹೇಳ್ತಾರೆ, ಚಂದ್ರನ ಬೆಳಕೇ ಬೆಳಕು, ನಮ್ಮ ಸಿರಿಯೇ ಸಿರಿ ಅಂತ ಹೇಳಿ. ಚಂದ್ರಂದು ಬೆಳಕಿದೆಯಲ್ಲ, ಆ ಬೆಳಕು, ಅದಕ್ಕೆ ನಮ್ಮ ಆನಂದ, ನಮ್ಮ ಸಿರಿ, ಅದನ್ನು ಮೀರಿಸೋದು ಉಂಟೆ ಅಂಥೇಳಿ ಇಷ್ಟು ತೋರಿಸ್ಬಿಟ್ರೆ ಸಾಕು. ಉಳಿದ ವೈಭವಗಳು, ನಿಮ್ಮ ಪಾಸು, ನಿಮ್ಮ ಗೋಲ್ಡನ್ ಪಾಸ್ಗಳು, ಬಸ್ ಮಾಡ್ತೀನಿ, ಅಲ್ಲೆಲ್ಲೋ ಪ್ಯಾಕೇಜ್ ಮಾಡಿಬಿಡ್ತೀನಿ, ಗೋಲ್ಡ್ ಕಾರ್ಡ್ ಕೊಟ್ಬಿಡ್ತೀನಿ, ಪ್ಲ್ಯಾಟಿನಮ್ ಕೊಟ್ಬಿಡ್ತೀನಿ, ಗೋಲ್ಡು ಪ್ಲ್ಯಾಟಿನಮ್ 2 ಅಂಟಿಸ್ಬಿಟ್ಟು ಕೊಟ್ಬಿಡ್ತೀನಿ, ಇದೆಲ್ಲ ಓಕೆ. ಈ ನೀವು ಏನಂದರೆ ಇದನ್ನು ನೀಟಾಗಿ ಮಾಡಿ, ಚೇರ್ ವ್ಯವಸ್ಥೆ ನೀಟಾಗಿ ಮಾಡಿ. ನೋಡಿದ್ರೆ ಆ ತಾಯಿ ಚಾಮುಂಡಿನ ಕಣ್ ತುಂಬಿಕೊಳ್ಬೇಕಲ್ವ ಅವತ್ತು. ಅಷ್ಟಕ್ಕೊಂದು ಒಳ್ಳೆಯ ವ್ಯವಸ್ಥೆ, ಒಂದು ಸಹನೀಯ ವಾತಾವರಣ ನಿರ್ಮಾಣ ಮಾಡಿದ್ರೆ ಸಾಕವತ್ತಿಗೆ. ಅನೇಕ ಬಾರಿ ಈ ಕೊರಗು, ದೂರು, ದುಮ್ಮಾನಗಳು ಇದ್ದದ್ದೇ ಇರುತ್ತೆ. ಈ ಬಾರಿ ಅದಾಗದೇ ಇರಲಿ ಅಂಥೇಳಿ ಕಾರ್ಯಕ್ರಮ ಹೇಗೆ ಮಾಡಬೇಕು, ಅದರ ಆಯೋಜನೆಯ ರೂಪುರೇಷೆಗಳು, ಇದರ ಬಗ್ಗೆ ನಿರ್ಧಾರ ಆಗುತ್ತೆ. ದಸರಾ ಉದ್ಘಾಟಕರ ಆಯ್ಕೆ ಕುರಿತು ಸಹ ಪ್ರಸ್ತಾಪ ಆಗಿದೆ. ಮೊದಲ ಬಾರಿಗೆ ದಸರಾದಲ್ಲಿ ಕಂಬಳ ಆಯೋಜನೆಯ ವಿಚಾರ ಕೂಡ ಚರ್ಚೆಗೆ ಬಂದಿದೆ. ದಸರಾ ವೇಳೆಯಲ್ಲಿನ ಭದ್ರತೆ, ಸ್ವಚ್ಛತೆ, ಮೂಲಸೌಕರ್ಯ, ಪ್ರವಾಸೋದ್ಯಮ ಉತ್ತೇಜನ ಕುರಿತು ಕೂಡ ಸಭೆಯಲ್ಲಿ ಚರ್ಚೆ ನಡೆಯಲಿದೆ.